ಹಳೆ ಮೈಸೂರು ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಪ್ಲಾನ್. ಮಂಡ್ಯದ ಮಳವಳ್ಳಿಯಲ್ಲಿ ಗ್ಯಾರಂಟಿ ಸಮಾವೇಶ. ಹಳೆ ಮೈಸೂರು ಭಾಗದ ಮತದಾರರ ಮನಗೆಲ್ಲುವ ನಿಟ್ಟಿನಲ್ಲಿ ಮಂಡ್ಯದ ಮಳವಳ್ಳಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಬೃಹತ್ ಸಮಾವೇಶ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭ ಆಗುತ್ತೆ. ಸಮಾವೇಶದ ವೇದಿಕೆಗೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಮಿಸಲಿದ್ದಾರೆ. ಈಗಾಗಲೇ ಗಮನಿಸಬಹುದು, ಜನ ಎಲ್ಲ ಕಿಕ್ಕಿರಿದು ತುಂಬಿದ್ದಾರೆ. 20,000ಕ್ಕೂ ಅಧಿಕ ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರೋದು. ಹಳೆ ಮೈಸೂರು ಮೇಲೆ ರಾಜ್ಯ ಕಾಂಗ್ರೆಸ್ ಕಣ್ಣಿಟ್ಟಿರೋದು ಸ್ಪಷ್ಟ. ಇಲ್ಲಿ ಮಂಡ್ಯದ ಮಳವಳ್ಳಿಯಲ್ಲಿ ಗ್ಯಾರಂಟಿ ಸಮಾವೇಶ ಮಾಡುವ ಮೂಲಕ ಫಲಾನುಭವಿಗಳ ಜೊತೆಗೆ ಈ ಸಮಾವೇಶ ಮಾಡುವ ಮೂಲಕ ಇಲ್ಲಿ ಗ್ಯಾರಂಟಿಯ ಒಂದು ಯಶಸ್ಸನ್ನ ಮತದಾರರ ಮನಸ್ಸಿಗೆ ಮುಟ್ಟಿಸುವಂತಹ ಕೆಲಸ. ಜೊತೆಗೆ ಲೋಕಸಭಾ ಚುನಾವಣೆಯ ಸಂದರ್ಭ ಈ ಗ್ಯಾರಂಟಿಗಳು ಇನ್ನಷ್ಟು ಮುಂದುವರಿಯುತ್ತೆ. ಜೊತೆಗೆ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಯಾವ ರೀತಿ ಗ್ಯಾರಂಟಿಗಳನ್ನು ನೀಡುತ್ತೆ ಅನ್ನುವಂತಹ ಒಂದು ಸಂದೇಶ ಸಾರುವಂತಹ ನಿಟ್ಟಿನಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಬಿಜೆಪಿ ನಾಯಕರು ಬರೀ ಬುರುಡೆ ಹೊಡಿತಾ ಇದ್ದಾರೆ. ಲೋಕಸಭೆಯಲ್ಲಿ ಈ ಬಾರಿ 20 ಸ್ಥಾನಗಳನ್ನ ಗೆಲ್ತೇವೆ. ಮಂಡ್ಯದ ಮಳವಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರೋದು ಒಂದೇ ವಿರೋಧ ಪಕ್ಷ ಅಂತ ಸಿಎಂ ಉಚ್ಚರಿಸಿದ್ದಾರೆ. ಬಡವರ ವಿರೋಧಿಗಳಿಗೆ ಬಜೆಟ್ ಬಗ್ಗೆ ಅರ್ಥ ಆಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಬಜೆಟ್ ಟೀಕಿಸಿದಂತ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಈ ಮೂಲಕವಾಗಿ ಟಾಂಗ್ ಕೊಟ್ಟಿದ್ದಾರೆ. ಬಾರಿ ಮೈತ್ರಿಯಿಂದ ನೀವು ಬಿಜೆಪಿ ಎದುರಿಸಿದ್ರೆ ಈ ಬಾರಿ ನೀವೇ ಸಿಂಗಲ್ ಆಗಿ ಮೈತ್ರಿ ಎದುರಿಸ್ತಾ ಇದ್ದೀರಾ ಸರ್? ಇಲ್ಲಿ ಈಗ ಒಂದೇ ಪಕ್ಷ ವಿರೋಧ ಪಕ್ಷ ಇರೋದು, ಎರಡಿಲ್ಲ. ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವ್ರ ಜೊತೆಯಲ್ಲಿ ಜೆಡಿಎಸ್ನವರು ಮರ್ಜ್ ಆಗ್ಬಿಟ್ಟವ್ರೆ. ಈಗ ಯಾಕಂತಂದ್ರೆ ಅವರು ಓಲಿ ಜೆಡಿಎಸ್ ತರನೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಜೆಡಿಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿಯವ್ರ ಜೊತೆ ಸೇರ್ಕೊಂಡವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸರ್, ಸುರೇಶ್ ಅವರು ಹೇಳಿದ್ದಾರೆ ಸರ್, ಕೇಂದ್ರದಿಂದ ತೆರಿಗೆ ಹಣ ಬಂದ್ರೆ ಇನ್ನು 3,000 ಜಾಸ್ತಿ ಮಾಡಬಹುದು ಅನ್ನೋದು ಕೂಡ ಹೇಳಿದಾರಪ್ಪ. ಈಗ ನಮಗೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ ಅದು ಬಂದ್ರೆ ಇನ್ನೂ ಹೆಚ್ಚಾಗಿ ಮಾಡ್ಬೋದಲ್ವಾ? 2,000 ಜೊತೆಗೆ ಅಡಿಷನಲ್ 3,000 ಅಂತ ಅವ್ರು ಸುಮ್ಮನೆ ಹೇಳಿದಾರೆ ಅಷ್ಟೇ. ನಾವು ಇನ್ನೂ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಅರ್ಥ ಕೊಡ್ತೀವಿ ಅಂತಲ್ಲ. ಯಾರು ಅವ್ರಿಗೆ ಬಜೆಟ್ ಅರ್ಥ ಆಗಿಲ್ಲ. ಯಾಕಂದ್ರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ. ಯಾಕಂದ್ರೆ ಬಡವರು ಪರವಾಗಿ ಮಾಡಿರ್ತಕ್ಕಂಥದ್ದು ನಾವು ಚುನಾವಣಾ ಪೂರ್ವದಲ್ಲಿ ಸರ್ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಿ. 5 ಗ್ಯಾರಂಟಿಗಳು ಜಾರಿ ತಂದಿದ್ರಿ ಸರ್. ಲೋಕಸಭಾ ಚುನಾವಣೆಗೂ ಇದೇ ಅಂಶಗಳು ಇಟ್ಕೊಂಡು ಹೋಗುವಂತದ್ದು ಅಥವಾ ಹೇಗೆ ಸರ್? ಇವತ್ತು ಕೂಡ ಅಲ್ಲ, ಅದು ಒಂದೇ ಮಾಡಿಲ್ಲ. ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿನೂ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ.